ದರ್ಶನ್ ಜೈಲಿನ ಒಳ ಸಂದರ್ಶನಕ್ಕೆ ಇದೀಗ ಒಪ್ಪಿಗೆ ಸಿಕ್ಕಿದೆ. ಇವತ್ತು ಅರ್ಜಿಯ ವಿಚಾರಣೆ ಇತ್ತು. ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್. ಜೈಲ್ ಸೂಪರಿಂಟೆಂಡೆಂಟ್ಗೆ ಅಧಿಕಾರವನ್ನ ಕೊಟ್ಟಿದೆ ಕೋರ್ಟ್. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಇದೀಗ ಕೋರ್ಟ್ ಒಪ್ಪಿಗೆಯನ್ನ ನೀಡಿದೆ. ಸೂಪರಿಂಟೆಂಡೆಂಟ್ ಒಪ್ಪಿದ್ರೆ ಮಾತ್ರ ಒಳ ಸಂದರ್ಶನಕ್ಕೆ ಅವಕಾಶ. ಈ ಅಧಿಕಾರವನ್ನ ಸೂಪರಿಂಟೆಂಡೆಂಟ್ಗೆ ನೀಡಲಾಗಿದ್ದು, ಒಪ್ಪದಿದ್ದರೆ ಸಂದರ್ಶನಕ್ಕೆ ಅವಕಾಶ ಇಲ್ಲ. ಸೊ ಸೂಪರಿಂಟೆಂಡೆಂಟ್ ನಿರ್ಧಾರವನ್ನ ಮಾಡಲಿದ್ದಾರೆ. ದರ್ಶನ್ನ ಆಸೆಯನ್ನ ಅವರು ಯಾವ ರೀತಿಯಾಗಿ ಪೂರೈಸ್ತಾರೆ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ತಮ್ಮ ವಕೀಲರು ಕುಟುಂಬಸ್ಥರನ್ನ ಒಳ ಸಂದರ್ಶನದ ಮೂಲಕ ಭೇಟಿ ಆಗೋದಕ್ಕೆ ಅವಕಾಶ ಕೊಡುವಂತೆ ದರ್ಶನ್ ಮನವಿಯನ್ನ ಮಾಡಿದ್ರು. ಮಗನನ್ನ ತಬ್ಬಿ ಮಾತನಾಡುವ ಆಸೆಯನ್ನು ಕೋರ್ಟ್ ಮುಂದೆ ವ್ಯಕ್ತಪಡಿಸಿದ್ರು. ಈಗ ಕೋರ್ಟ್ ಅನುಮತಿ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನ ಸೂಪರಿಂಟೆಂಡೆಂಟ್ ವಿವೇಚನೆಗೆ ಕೋರ್ಟ್ ಬಿಟ್ಟಿದೆ. ಹಾಗಾಗಿ ಸೂಪರಿಂಟೆಂಡೆಂಟ್ ಅವಕಾಶವನ್ನ ಕೊಡ್ತಾರಾ? ಅವರ ವಿವೇಚನೆಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟರೂ ಕೂಡ ಸೂಪರಿಂಟೆಂಡೆಂಟ್ ಅವರ ವಿವೇಚನೆಯಲ್ಲಿ ಏನು ಆಗತ್ತೆ ಅನ್ನುವಂತಹ ಕುತೂಹಲ ಇದೆ. ಜೈಲ್ ಸೂಪರಿಂಟೆಂಡೆಂಟ್ಗೆ ಅಧಿಕಾರವನ್ನ ನೀಡಿದೆ ಕೋರ್ಟ್. ದರ್ಶನ್ ಜೈಲಿನ ಒಳ ಸಂದರ್ಶನಕ್ಕೆ ಇದೀಗ ಕೋರ್ಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಮನವಿಯನ್ನ ಮಾಡ್ಕೊಂಡಿದ್ರು ತಮ್ಮ ವಕೀಲರ ಮೂಲಕ. ತಮ್ಮ ಮಗ ಆಗಿರುವ ಕುಟುಂಬಸ್ಥರಿಗೆ ನನಗೆ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನ ಕೂಡ ಹಾಕಿದ್ರು. ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದೆ, ಅಂದ್ರೆ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ ಆ ಅನುಮತಿಯಲ್ಲಿ ಒಂದು ಷರತ್ತನ್ನ ಕೂಡ ವಿಧಿಸಿರುವಂತದ್ದು. ಆ ಷರತ್ತು ಏನಪ್ಪಾ ಅಂತ ಹೇಳಿದ್ರೆ, ಅದು ಸೂಪರಿಂಟೆಂಡೆಂಟ್, ಜೈಲಿನ ಸೂಪರಿಂಟೆಂಡೆಂಟ್ ಅವರ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ. ಅವರು ಅನುಮತಿಯನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು. ನಮ್ದೇನು ತಕರಾರು ಇಲ್ಲ ಅನ್ನೋದನ್ನ ಕೂಡ ಕೋರ್ಟ್ ಹೇಳಿದೆ. ಸೊ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು. ಆದ್ರೆ ಅಲ್ಲಿನ ಜೈಲಿನ ಸೂಪರಿಂಟೆಂಡೆಂಟ್ ಯಾರಿದ್ದಾರೆ ಅವರು ಒಪ್ಪಬೇಕು, ಅವರು ಅವಕಾಶವನ್ನ ಮಾಡಿಕೊಡಬೇಕು. ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಕೋರ್ಟ್ ಹೇಳಿದೆ. ಹಾಗಾಗಿ ದರ್ಶನ್ ಆಸೆಯನ್ನ ಸೂಪರಿಂಟೆಂಡೆಂಟೇ ನಿರ್ಧಾರ ಮಾಡಲಿದ್ದಾರೆ.